ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಒಂದು ಗ್ಲಾಸು ಬೇಳೆ ತೊಗೊಂಡಿದ್ದೀನಿ, ಕಡಲೆಬೇಳೆನ. ಇದನ್ನು ನಾನು ನೀಟಾಗಿ ತೊಳ್ಕೊಳ್ತೀನಿ. ಒಂದು ಗ್ಲಾಸು ಕಡಲೆಬೇಳೆಗೆ ಒಂದು ಗ್ಲಾಸು ನಾನು ಬೆಲ್ಲ ತೊಗೊಂಡಿದ್ದೀನಿ. ಸಮ ತೊಗೊಳ್ತಾ ಇದ್ದೀನಿ, ಅಂದರೆ ಕರೆಕ್ಟಾಗಿರುತ್ತೆ. ಬೇಕಂದರೆ ಇನ್ನೂ ಕಡಿಮೆ ತೊಗೋಬೋದು. ನಮಗೆ ಸ್ವಲ್ಪ ಒಬ್ಬಟ್ಟಿಗೆ ಒಂದು ಸ್ವಲ್ಪ ಚೆನ್ನಾಗಿರಲಿ, ಬೆಲ್ಲ ಸ್ವಲ್ಪ ಸ್ವೀಟಾಗಿರಲಿ ಅಂತ ನಾನು ಸಮ ತೊಗೊಂಡಿದ್ದೀನಿ. ನೋಡಿ, ಕಡಲೆಬೇಳೆನ ಒಂದು 3 ಸಲ ತೊಳ್ಕೊಂಡು ಮತ್ತು ಈಗ ಚೆನ್ನಾಗಿರೋ ನೀರು ಹಾಕಿ ನಾನು ಈಗ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇದನ್ನು ಒಂದು 4-5 ವಿಜಲ್ ನಾನು ಕೂಗಿಸ್ಕೊಳ್ತೀನಿ. ಮುಕ್ಕಾಲು ಭಾಗ ಬೆಂದಿರಬೇಕು ಬೇಳೆ. ಈ ಕಡೆ ಬೆಲ್ಲನ ನಾನು ಒಂದು ಸ್ವಲ್ಪ ಬೆಲ್ಲ ತೊಯ್ಯೋವರೆಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಬೆಲ್ಲನ ಜಸ್ಟ್ ಕರಗಿಸ್ಕೊಳ್ತೀನಿ ಅಷ್ಟೇ. ಈ ಥರ ಮಾಡೋದ್ರಿಂದ ನಾವು ಮಿಕ್ಸಿಯಲ್ಲಿ ಇದನ್ನು ಹೂರ್ಣ ಮಾಡ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಬರುತ್ತೆ. ಬೇಳೆಗೆ ಬೆಲ್ಲ ಹಾಕಿದರೆ ಒಂದು ಸಲ ಗಟ್ಟಿ, ಒಂದು ಸಲ ತೆಳ್ಳಗಾಗತ್ತೆ ಹೂರಣ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಇದು ಎಲ್ಲ ಬೇಳೆ ಎಲ್ಲ ಒಂದು 4 ವಿಜಲ್ ಆಗೋ ಅಷ್ಟರಲ್ಲಿ ನಾನು ಕನಕ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಸಮ ತೊಗೊಂಡಿದ್ದೀನಿ. ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಅಂದರೆ ಗೋಧಿನೇ ನಾನು ಮಷಿನ್ ಮಾಡಿಸ್ಕೊಂಬಂದಿರೋದು, ಅದನ್ನು ತೊಗೊಂಡಿದ್ದೀನಿ. ರವೆಗಿವೆ ಏನೂ ಹಾಕ್ತಾಯಿಲ್ಲ ನಾನು. ನೋಡಿ, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದನ್ನು ಕಲಸಿಟ್ಕೊಳ್ತೀನಿ ನಾನು. ಹೂರಣ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ನಾವು ಈ ಕನಕನೂ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಹೂರಣ ಒಂದು ಸ್ವಲ್ಪ ಮೆತ್ತಗಿದ್ರೆ ನಾವು ಕನಕನೂ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ ನಾನು. ಒಂದು ಪಾತ್ರೆಗೆ ಹಾಕ್ಕೊಂಡು ಕೆಳಗೆ ಎಣ್ಣೆ ಹಚ್ಕೊಂಡು ಇದನ್ನು ಮುಚ್ಚಿಡ್ತೀನಿ. ಈಗ ಅಷ್ಟರಲ್ಲಿ ವಿಜಲಾಗಿರೋ ಈ ಬೇಳೆನ ನೋಡ್ತೀನಿ. ನೋಡಿ, ಮುಕ್ಕಾಲು ಭಾಗ ಬೆಂದಿದೆ ಇದು. ಈಗ ಇದರಲ್ಲಿರೋ ಬೇಳೆಯಲ್ಲಿರೋ ಒಂದು ನೀರನ್ನ ತೆಗೆದು ಈ ಬೆಲ್ಲದ ನೀರನ್ನ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಬೇಳೆಯಲ್ಲಿರೋ ಎಲ್ಲ ಇದನ್ನು ಕಟ್ಟನ್ನ ನಾವು ತೆಗೆದು ಬಿಡಬೇಕು. ಬೇಳೆಯಲ್ಲಿರೋ ನೀರನ್ನ ತೆಗೆದು ಈಗ ಬೆಲ್ಲನ ನಾನು ಸೋದಿಸ್ಕೊಳ್ತೀನಿ. ಯಾಕಂದರೆ ಏನಾದರೂ ಕಡ್ಡಿ ಚಿಕ್ಕದೇನಾದರೂ ಒಂದು ಸ್ವಲ್ಪ ಕಲ್ಲು ಥರ ಇದ್ದರೆ ನಾವು ತೆಗೆದು ಸೋದಿಸ್ಕೊಂಡ್ರೆ ಅದೆಲ್ಲ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತೀನಿ. ಸ್ಟವ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗಬೇಕು, ಒಂದು ಸ್ವಲ್ಪ ಬಿಸಿ ಇರಬೇಕು. ತುಂಬ ಬಿಸಿ ಇರಬಾರ್ದು. ಸ್ವಲ್ಪ ಬಿಸಿ ಇದ್ದಾಗ ಮಿಕ್ಸಿ ಮಾಡಿದರೆ ಹೂರಣ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾವು ಕೈಯಲ್ಲಿ ಒಂಥರ ಉಂಡೆ ಥರ ಮಾಡಿದರೆ ಕೈಗೆ ಅಂಟ್ಕೋಬಾರ್ದು. ಆಮೇಲೆ ತುಂಬ ಚೆನ್ನಾಗಿ ನಾವು ಒಬ್ಬಟ್ಟು ಮಾಡುವಾಗ ಚೆನ್ನಾಗಿರಬೇಕದು. ಆ ಥರ ಒಂದು ಇದು ಬರಬೇಕು. ನೋಡಿ, ಒಂದು ಸ್ವಲ್ಪ ನಾವು ಬಿಸಿ ಇರುವಾಗ ಈ ಬೇಳೆನ ಹಾಕ್ಕೊಂಡ್ರೆ ಮಿಕ್ಸಿಗೆ ಸೇಮ್ ನಾವು ಗ್ರೈಂಡರಲ್ಲಿ ರುಬ್ದಂಗೆ ಇರುತ್ತೆ. ನೋಡಿ, ಈ ಥರ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಹೂರಣ. ಈಗ ನೋಡಿ, ಒಬ್ಬಟ್ಟು ನಾನು ಕೆಳಗೊಂದು ಪೇಪರ್ ಇಟ್ಕೊಂಡಿದ್ದೀನಿ. ಪೇಪರ್ ಅಂದರೆ ಪ್ಲಾಸ್ಟಿಕ್ ಪೇಪರ್, ಇದ್ರದ್ದು ಏನಾದರೂ ಬೇಳೆ ಕಾಳು ತಂದಿರ್ತೀವಲ್ಲ ಅದ್ರದ್ದೊಂದು ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡು ನಾನು ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ಕನಕನ ಹೂರಣ ತೊಗೊಂಡಿದ್ದೀನಲ್ಲ ಅದರ ಅರ್ಧ ತೊಗೊಂಡಿರ್ತೀನಿ. ಬೇಕಂದರೆ ಮೇಲೆ ಬಂದಿದ್ದೆಲ್ಲ ತೆಗಿಬೋದು ಕನಕನ. ನಾನು ಇದರ ಅರ್ಧ ತೊಗೊಂಡಿದ್ದೀನಲ್ಲ, ಕರೆಕ್ಟಾಗಿದೆ ನನಗೆ. ನೋಡಿ, ಈ ಥರ ಫಿಲ್ ಮಾಡ್ಕೋಬೇಕು. ಇದನ್ನು ಕೆಳಗೆ ಪೇಪರಿಗೆ ಒಂದಿಷ್ಟು ಎಣ್ಣೆ ಹಚ್ಕೊಂಡು ಈ ಥರ ಮೊದಲು ಹತ್ಕೊಂಡು ಆಮೇಲೆ ನೋಡಿ, ಈಗ ಲತ್ತುಗುನಿ ಅಂತ ಹೇಳ್ತೀವಿ ಇದಕ್ಕೆ ನಾವು. ಇದರಿಂದ ಒಬ್ಬಟ್ಟು ಮೇಲೆ ತುಂಬ ಭಾರ ಹಾಕ್ತೇನೆ. ಈ ಥರ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪೇಪರ್ಗೆ ಅಂಟ್ಕೊಳ್ಳಲ್ಲ, ಸೂಪರಾಗಿ ಬರುತ್ತೆ. ನೋಡಿ, ಈಸಿಯಾಗಿ ತೆಗಿಬೋದು.
ನೋಡಿ ನಾವು ಈ ಹೂರ್ಣದ ಅರ್ಧ ನಾವು ಕನಕ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಎಲ್ಲದನ್ನು ಮಾಡ್ಕೊಳ್ತೀನಿ ನಾನು. ಮಾಡಿಕೊಂಡು ಫಸ್ಟು ದೇವರಿಗೆ ನೈವೇದ್ಯಕ್ಕಿಟ್ಟು ಆಮೇಲೆ ನಾನು ಇದನ್ನು ಸರ್ವ್ ಮಾಡ್ತೀನಿ. ನೋಡಿ ಈ ಥರ ಇಟ್ಕೊಂಡು ಫಿಲ್ ಮಾಡ್ಕೋಬೇಕು, ತುಂಬ್ಕೋಬೇಕು. ನಾವು ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ತೆಗಿಯೋ ಅವಶ್ಯಕತೆ ಇಲ್ಲ ಕನಕನ. ನೋಡಿ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು ಈ ಥರ ಮೆಥಡಲ್ಲಿ. ಬೇಳೆ ಒಂದು ಕಡೆ ಒಂದು ಮುಕ್ಕಾಲು ಭಾಗ ಬೇಯಿಸಿ ಒಂದು ಕಡೆ ನಾವು ಬೆಲ್ಲನೂ ಕುದಿಸ್ಕೊಂಡು, ತುಂಬ ಪಾಕ ಬರೋ ಥರ ಅಲ್ಲ, ಜಸ್ಟ್ ಕರಗಿ ಬೆಲ್ಲ ಎಲ್ಲ ಕರಗಿದಾದರೆ ಅದಕ್ಕೆ ಬೇಳೆಗೆ ಬೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಒಬ್ಬಟ್ಟು. ಈಸಿಯಾಗಿಯೇ ತಗೋಬೋದು ನಾವು ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಸೂಪರಾಗಿರೋ ಒಬ್ಬಟ್ಟು ರೆಡಿ ಆಯಿತು. ಹೋಳಿಗೆ, ಬೇಳೆ ಹೋಳಿಗೆ ರೆಡಿ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನೋಡಿ ಈಗ ನೈವೇದ್ಯಕ್ಕಿಟ್ಟು ನಾನು ದೇವ್ರಿಗೆ ಆಮೇಲೆ ಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.